ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 90ಸ್ನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕರುಗಳು ಅಂತ ನಾವು ನೆನೆಸ್ಕೊಂಡಾಗ ಪಟ್ಟಂತ ಒಂದಿಷ್ಟು ನಿರ್ದೇಶಕರುಗಳ ಹೆಸರುಗಳು ನಮ್ಮ ನೆನಪಿಗೆ ಬರ್ತವೆ. ಅಂಥವರಲ್ಲಿ ಈ ಓಂ ಪ್ರಕಾಶ್ ರಾವ್ ಕೂಡ ಒಬ್ಬರು. 1994ರಿಂದ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಇವರು ಲಾಕಪ್ ಡೆತ್, ಸಿಂಹದ ಮರಿ, AK-47 ಅಂತಹ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಟ್ಟು ಒಬ್ಬ ಯಶಸ್ವಿ ನಿರ್ದೇಶಕ ಎಂದು ಕರೆಸ್ಕೊಂಡವರು. ಇವರ ಸಿನಿಮಾಗಳಲ್ಲಿ ನಾವು ಆ್ಯಕ್ಷನ್, ಎಮೋಷನ್, ಲವ್ ಎಲ್ಲವನ್ನು ಕೂಡ ನೋಡಬಹುದು. ಬರೀ ನಿರ್ದೇಶಕನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಕೂಡ ಸುದೀಪ್ ರವರ ಹುಬ್ಳಿ, ದರ್ಶನ್ ರವರ ಮಂಡ್ಯ ಸೇರಿದಂತೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ನಿರ್ಮಾಣ ಸಹ ಮಾಡಿದ್ದಾರೆ. ಇವರು ಇಲ್ಲಿಯವರೆಗೆ ನಿರ್ದೇಶನ ಮಾಡಿದಂತಹ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಇವರ ಮೊದಲ ರೀಮೇಕ್ ಸಿನಿಮಾ 2001ರಲ್ಲಿ ತೆರೆಕಂಡ ಹುಚ್ಚ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ನಾಯಕನಾದರೆ, ನಾಯಕಿಯ ಪಾತ್ರದಲ್ಲಿ ರೇಖಾ ವೇದವ್ಯಾಸ್ ರವರು ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿದ್ದು ಬ್ಲಾಕ್ ಬಾಸ್ಟರ್ ಕೂಡ ಆಗಿರುತ್ತೆ. ಇದು 1999ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ವಿಕ್ರಮ್ ನಟನೆಯ ಸೇತು ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ನಿನ್ನೆ ಪ್ರೀತಿಸುವೆ ಇದು 2002ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ರಮೇಶ್ ಅರವಿಂದ್, ಶಿವರಾಜ್ ಕುಮಾರ್, ರಾಶಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿದ್ದು ಕನ್ನಡದಲ್ಲಿ ತಕ್ಕ ಮಟ್ಟಿಗೆ ಪ್ರದರ್ಶನ ಕಂಡ ಈ ಸಿನಿಮಾ 1999ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ನೀ ವರುವೆ ಎನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಅಣ್ಣವರು ಇದು 2003ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಓಂ ಪ್ರಕಾಶ್ ರಾವ್ ರವರು ನಿರ್ದೇಶನ ಮಾಡಿದ್ದು ಇದು 1991ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಮಣಿರತ್ನಂ ನಿರ್ದೇಶನ ಮಾಡಿ ರಜನಿಕಾಂತ್ ಆ್ಯಕ್ಟ್ ಮಾಡಿದಂತಹ ತಲಪತಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸಾಹುಕಾರ ಇದು 2004ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಶಶಿಕುಮಾರ್, ರಂಭಾ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 1995ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಮುತ್ತು ಅನ್ನೋ ರಜನಿಕಾಂತ್ ಅವರ ಸಿನಿಮಾದ ರೀಮೇಕ್ ಆಗಿರುತ್ತೆ. ಯೋಧ ಇದು 2009ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿಖಿತಾ ತುಕ್ರಾಲ್, ಆಶೀಶ್ ವಿದ್ಯಾರ್ಥಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು 2004ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಬೋಸ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಪಾರ್ಥ ಇದು 2003ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಸುದೀಪ್ ಅವ್ರ ಜೊತೆ ಹರ್ದೀಪ್ ಎನ್ನುವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು 2002ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ರನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಅಯ್ಯ ಇದು 2005ರಲ್ಲಿ ತೆರೆಕಂಡ ಸಿನಿಮಾ. ದರ್ಶನ್ ಹಾಗೂ ರಕ್ಷಿತರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2003ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಸಾಮಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಂಡ್ಯ ಇದು 2006ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ದರ್ಶನ್, ರಕ್ಷಿತಾ, ರಾಧಿಕಾರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2004ರಲ್ಲಿ ತೆಲುಗು ಭಾಷೆಯಲ್ಲಿ ತೆರೆಕಂಡಿದ್ದ ಜೂನಿಯರ್ NTR ರವರ ಸಾಂಬಾ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಸುಗ್ರೀವ ಇದು 2010ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್, ಯಜ್ಞ ಶೆಟ್ಟಿ, ದಿಲೀಪ್ ರಾಜ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ಸೇರಿದಂತೆ 11 ನಿರ್ದೇಶಕರುಗಳು ಸೇರಿ ಬರೀ 18 ಗಂಟೆಯಲ್ಲಿ ಚಿತ್ರೀಕರಣ ಮುಗಿಸಿ ರೆಕಾರ್ಡ್ ಮಾಡಿರ್ತಾರೆ. ಇದು 2002ರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ತೆರೆಕಂಡಿದ್ದ ಜಾನ್ ಕ್ಯೂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಪ್ರಿನ್ಸ್ ಇದು 2011ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ದರ್ಶನ್, ನಿಖಿತಾ ತುಕ್ರಾಲ್, ಜೆನಿಫರ್ ಕೊತ್ವಾಲ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2006ರಲ್ಲಿ ತೆಲುಗು ಭಾಷೆಯಲ್ಲಿ ತೆರೆಕಂಡಿದ್ದ ಶಾಕ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಚಂದ್ರಲೇಖ ಇದು 2014ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಚಿರಂಜೀವಿ ಸರ್ಜಾ, ಶಾನ್ವಿ ಶ್ರೀವಾಸ್ತವ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2013ರಲ್ಲಿ ತೆಲುಗು ಭಾಷೆಯಲ್ಲಿ ತೆರೆಕಂಡಿದ್ದ ಪ್ರೇಮ ಕಥಾ ಚಿತ್ರಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಕಟ್ಟೆ ಇದು 2015ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ನಾಗೇಶ್ವರ್, ಚಂದನ್ ಕುಮಾರ್ ರವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2013ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ KD ಬಿಲ್ಲ ಕಿಲಾಡಿ ರಂಗ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಹುಚ್ಚ 2 ಇದು 2018ರಲ್ಲಿ ತೆರೆಕಂಡ ಸಿನಿಮಾ. ಇದರಲ್ಲಿ ಡಾರ್ಲಿಂಗ್ ಕೃಷ್ಣ, ಶ್ರವ್ಯ ರಾವ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿದ್ದು ಇದು 2005ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ರಾಮ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಇನ್ನು ಅಪ್ಕಮಿಂಗ್ ಸಿನಿಮಾವಾದ ಉಪೇಂದ್ರ ರವರ ತ್ರಿಶೂಲಂ ಅನ್ನೋ ಸಿನಿಮಾನ ಓಂ ಪ್ರಕಾಶ್ ರಾವ್ ರವರೇ ನಿರ್ದೇಶನ ಮಾಡುವುದಾಗಿ ಅನೌನ್ಸ್ ಆಗಿದ್ದು ಇದು ತೆಲುಗು ಭಾಷೆಯ ಬಲುಪು ಅನ್ನೋ ರವಿತೇಜ ರವರ ಸಿನಿಮಾದ ರೀಮೇಕ್ ಆಗಿರ್ತದೆ. ಗೆಳೆಯರೇ, ಇವಿಷ್ಟು ಓಂ ಪ್ರಕಾಶ್ ರಾವ್ ರವರು ಅಫಿಷಿಯಲ್ ಆಗಿ ರೀಮೇಕ್ ಮಾಡಿದಂತಹ ಸಿನಿಮಾಗಳಾಗಿರ್ತವೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಕೆರಿಯರ್ನಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆದಂತಹ ಕಲಾಸಿಪಾಳ್ಯ ಅನ್ನೋ ಸಿನಿಮಾವನ್ನು ಇವರೇ ನಿರ್ದೇಶನ ಮಾಡಿದ್ದು
ಇದು 7 ಸಿನಿಮಾಗಳ ಕಾಪಿ ಅಂತ ಸ್ವತಃ ಓಂ ಪ್ರಕಾಶ್ ರಾವ್ರವರೇ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಮೇಜರಾಗಿ ನಾವು 2003ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆ ಕಂಡಿದ್ದ ವಿಕ್ರಮ್ ರವರ ಧೂಳ್ ಅನ್ನೋ ಸಿನಿಮಾವನ್ನು ಹೇಳಬಹುದು. ನೋಡ್ರಲ್ಲ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಓಂ ಪ್ರಕಾಶ್ ರಾವ್ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.